ನಮಸ್ಕಾರ. ಇವತ್ತಿನ ವಿಷಯ ಕಳೆದ 2 ದಿನಗಳಿಂದ ಮಾರುಕಟ್ಟೆಯಲ್ಲಿ ಸಣ್ಣ ಕುಸಿತ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. 7 ದಿನಗಳಿಂದ ಭಾರತದ ಮಾರುಕಟ್ಟೆ ಪಾಸಿಟಿವ್ ಆಗಿ ಕ್ಲೋಸ್ ಆಗ್ತಾ ಇತ್ತು. ಕಳೆದ 2 ದಿನದಿಂದ ನೆಗೆಟಿವ್ ಕ್ಲೋಸ್. ನಿನ್ನೆ ಕಮ್ಮಿ, ಇವತ್ತು ಜಾಸ್ತಿ ಪ್ರಮಾಣದಲ್ಲಿ ಕೆಳಗೆ ಬಿದ್ದಿದೆ. 11ನೇ ತಾರೀಕು ಏಪ್ರಿಲ್ ಮತ್ತು 23ನೇ ತಾರೀಕು ಏಪ್ರಿಲ್ ಮಧ್ಯೆ ನಿಫ್ಟಿ 8% ಚೇತರಿಕೆಯನ್ನು ಕಂಡಿತ್ತು ಶಾರ್ಟ್ ಪೀರಿಯಡ್ ಅಲ್ಲಿ. ಮತ್ತೆ ಎಫ್ಐಗಳು ಒಂದು ಅಂದಾಜು ಕಳೆದ 7 ದಿನದಲ್ಲಿ 29,500 ಕೋಟಿಯನ್ನು ಭಾರತಕ್ಕೆ ಪಂಪ್ ಮಾಡಿದರು. ಮಾರುಕಟ್ಟೆ ಇವತ್ತು ಮತ್ತು ನಿನ್ನೆ ಕೆಳಗೆ ಬೀಳಲಿಕ್ಕೆ ಮುಖ್ಯವಾದ ಕಾರಣ ಟೆರರಿಸ್ಟ್ ಆಕ್ಟಿವಿಟಿ ಕಾಶ್ಮೀರ್ ಪಹಲ್ಗಾವ್ ಅಲ್ಲಿ. ಅದರಿಂದಾಗಿ ಭಾರತದವರು ಒಂದಷ್ಟು ಸ್ಟೆಪ್ಸ್ನ ತಗೊಂಡಿದ್ದಾರೆ. ಪಾಕಿಸ್ತಾನದವರು ಕೂಡ ಹೆದರಿಸಿದ್ದಾರೆ. ನಾವು ಕೂಡ ನೀವೇನಾದರೂ ಅಟ್ಯಾಕ್ ಮಾಡಿದರೆ ಅದಕ್ಕೆ ಸೇಡನ್ನು ತೀರಿಸ್ಕೊಳ್ತೇವೆ. ಆದರೆ ಮುಂದಿನ ದಿನಗಳಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಮಿಲಿಟರಿ ಆಕ್ಷನ್ ಅನ್ನು ಕೈಗೊಳ್ಳುತ್ತೋ ಇಲ್ಲವೋ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ತಿಳಿದಿಲ್ಲ. ಪ್ರೈಮ್ ಮಿನಿಸ್ಟರ್ ಮೋದಿಯವರು ಆಗಲೇ ಘೋಷಣೆಯನ್ನು ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯುವುದಿಲ್ಲ, ಜನರಿಗೆ ನಾವು ನ್ಯಾಯವನ್ನು ಒದಗಿಸಿಕೊಡ್ತೇವೆ. ಈ ಸನ್ನಿವೇಶದ ಮಧ್ಯೆ ಇನ್ನೂ ಒಂದು ಡೆವಲಪ್ಮೆಂಟ್ ಕೂಡ ನಡೆದಿದೆ. ಪಾಕಿಸ್ತಾನದವರು ಇಂಡಿಯನ್ ಪೋಸ್ಟ್ ಲೈನ್ ಆಫ್ ಕಂಟ್ರೋಲ್ ಜಮ್ಮು ಮತ್ತು ಕಾಶ್ಮೀರಲ್ಲಿ ಒಂದಷ್ಟು ಫೈರಿಂಗ್ ಮಾಡಿದ್ದಾರೆ. ಭಾರತದವರು ಅದಕ್ಕೆ ರಿಟಾಲಿಯೇಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಪಾಕಿಸ್ತಾನದವರು ಈಗಾಗಲೇ ಭಾರತಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ, ನೀವೇನಾದರೂ ನಮ್ಮ ಮೇಲೆ ಕ್ರಮವನ್ನು ಕೈಗೊಂಡ್ರೆ ನಾವು ಕೂಡ ಅಷ್ಟೇ ಮಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುತ್ತೇವೆ. ಈ ಕಾರಣಗಳಿಂದಾಗಿ ಮಾರುಕಟ್ಟೆ ಕುಸಿತವನ್ನು ಕಂಡಿದೆ. ನಿಫ್ಟಿ ಅಂದಾಜು 1.3% ಇಂಟ್ರಾ ಡೇಯಲ್ಲಿ ಕೆಳಗೆ ಬಿದ್ದಿದ್ರು. ಫೈನಲ್ ಮುಕ್ತಾಯ ಆಗಬೇಕಾದ್ರೆ ಕೇವಲ 0.8% ಕುಸಿತವನ್ನು ಮಾತ್ರ ಕಂಡಿತ್ತು. ಮಿಡ್ ಕ್ಯಾಪು 3% ಇಂಟ್ರಾ ಡೇಯಲ್ಲಿ ಕೆಳಗೆ ಹೋಗಿತ್ತು, ಆದರೆ ಕ್ಲೋಸ್ ಆಗುವಾಗ ಕೇವಲ 2.5% ಲೋವರ್ ಇತ್ತು. ಸ್ಮಾಲ್ ಕ್ಯಾಪ್ ಇಂಡೆಕ್ಸು ಇಂಟ್ರಾ ಡೇಯಲ್ಲಿ -3.5 ಇದ್ದದ್ದು ಕೊನೆಯಲ್ಲಿ ಕ್ಲೋಸ್ ಆಗುವಾಗ -2.5% ಇತ್ತು. ಭಾರತದ ಮಾರುಕಟ್ಟೆಯ ಬಗೆಗೆ ಮಾತಾಡಬೇಕಾದ್ರೆ ನಾವು ಕಂಪನಿಗಳ ಆರೋಗ್ಯದ ಬಗ್ಗೆ ಮತ್ತು ತ್ರೈಮಾಸಿಕ ವರದಿಗಳ ಬಗ್ಗೆ ಮಾತಾಡಬೇಕಾಗುತ್ತೆ. ಆದರೆ ಸದ್ಯದ ರಿಪೋರ್ಟ್ ಇದ್ದ ಹಾಗೆ ಭಾರತದ ಕಂಪನಿಗಳ ತ್ರೈಮಾಸಿಕ ರಿಸಲ್ಟ್ಸ್ ಹೇಳಿಕೊಳ್ಳುವ ಮಟ್ಟದಲ್ಲಿಲ್ಲ. ಜನವರಿ ಮಾರ್ಚ್ 2025ರಲ್ಲಿ moneycontrol.com ಅವರು 111 ಕಂಪನಿಗಳದ್ದು ಒಂದು ಅನಾಲಿಸಿಸ್ ಮಾಡಿದ್ದಾರೆ, ಎಕ್ಸ್ಕ್ಲೂಡಿಂಗ್ ಎನರ್ಜಿ, ಬ್ಯಾಂಕಿಂಗ್, ಇನ್ಶೂರೆನ್ಸ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್. ಮತ್ತೆ ಹೇಳಿದ್ದಾರೆ ಇಯರ್ ಆನ್ ಇಯರ್ ಕೇವಲ 6% ಗ್ರೋತ್ ಅನ್ನು ಮಾತ್ರ ಕಂಡಿದ್ದೇವೆ ಮತ್ತು ಕಾನ್ಸಿಕ್ಯೂಟಿವ್ ಕ್ವಾರ್ಟರ್ ಅಲ್ಲಿ ಕಳೆದ 7 ಸೀಸನ್ ಅಲ್ಲಿ ಸಿಂಗಲ್ ಡಿಜಿಟ್ ಗ್ರೋತ್ ಇದೆ. ಈ ರೀತಿ ಮಾರುಕಟ್ಟೆ ಒಂದು ದೊಡ್ಡ ರ್ಯಾಲಿಯನ್ನು ನೋಡಿದ ಮೇಲೆ ಕೆಳಗೆ ಬರುವಂತ ಸನ್ನಿವೇಶವನ್ನು ಉಪಯೋಗ ಮಾಡಿಕೊಳ್ಳಿಕ್ಕೋಸ್ಕರ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೂ ಒಂದು ಕಾರಣ ಕೂಡ ಇದೆ, ಜಿಯೋ ಪೊಲಿಟಿಕಲ್ ಟೆನ್ಷನ್ ಮುಂದಿನ ದಿನಗಳಲ್ಲಿ ಹೇಗೆ ಸಾಗುತ್ತೆ ಅನ್ನುವಂಥ ಐಡಿಯಾ ಯಾರಿಗೂ ಕೂಡ ಇಲ್ಲ. ಮಾರುಕಟ್ಟೆ ತಜ್ಞರ ಅಭಿಪ್ರಾಯ ಏನು ಅಂತಂದ್ರೆ, ಈ ಪರ್ಟಿಕ್ಯುಲರ್ ಟೆನ್ಷನ್ ಏನಿದೆ ಇದು ಯಾವ ಡೈರೆಕ್ಷನ್ ಹೋಗುತ್ತೆ ಅಂತ ಯಾರಿಗೂ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಜನ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಈ ರೀತಿ 2 ದೇಶಗಳ ನಡುವೆ ಯುದ್ಧದ ಸನ್ನಿವೇಶ ಬಿಲ್ಡಪ್ ಆಗುವಂತ ಸಮಯದಲ್ಲಿ ನೀ ಜರ್ಕ್ ರಿಯಾಕ್ಷನ್ ಆಗಿ ಸ್ಟಾಕ್ ಮಾರ್ಕೆಟ್ ಒಂದಷ್ಟು ಕೆಳಗೆ ಹೋಗುವಂತ ಸನ್ನಿವೇಶವನ್ನು ನಾವು ಬಹಳ ಹಿಂದಿನ ದಿನಗಳಿಂದಲೂ ನೋಡ್ತಾ ಬರ್ತಾ ಇದ್ದೇವೆ. ಶಾರ್ಟ್ ಟರ್ಮ್ ನಲ್ಲಿ ಮಾರುಕಟ್ಟೆ ಕೆಳಗೆ ಬಿದ್ದಿದ್ರು ಲಾಂಗ್ ಟರ್ಮ್ ನಲ್ಲಿ ಒಳ್ಳೆಯ ಒಂದು ಗ್ರೋತ್ ಅನ್ನು ಕಂಡಿದೆ. ಹಿಂದಿನ ದಿನಗಳ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮಿಡ್ 1999ನಲ್ಲಿ ಕಾರ್ಗಿಲ್ ಕಾನ್ಫ್ರಂಟೇಷನ್ ಆಯಿತು ಇಂಡಿಯಾ ಮತ್ತು ಪಾಕಿಸ್ತಾನ್. ಆವಾಗ ಮಾರುಕಟ್ಟೆಯಲ್ಲಿ ಶಾರ್ಪ್ ಕರೆಕ್ಷನ್ ಆಯಿತು. ಮತ್ತೆ ಯುದ್ಧ ಜಾಸ್ತಿ ದಿನ ನಡೆಯುವುದಿಲ್ಲ ಅಂತ ಗೊತ್ತಾಗ್ತಾ ಇದ್ದಂಗೆ ಮಾರುಕಟ್ಟೆಯಲ್ಲಿ ಒಂದಷ್ಟು ಒಳ್ಳೆಯ ರಿಕವರಿ ಕಂಡುಬಂತು. ಹೂಡಿಕೆದಾರರು ನರ್ವಸ್ ಮತ್ತು ಕಾಶಿಯಸ್ ಆಗಿರಬೇಕು, ಆದರೆ ಭಯ ಪಡುವ ಯಾವ ಅಗತ್ಯತೆಯೂ ಇಲ್ಲ. ಯಾಕಂದ್ರೆ ಭಾರತ ಪಾಕಿಸ್ತಾನ್ ಫುಲ್ ಫ್ಲೆಜ್ಡ್ ಯುದ್ಧ ನಡೆಯುವಂಥದ್ದು ಅಸಂಭವ ಮತ್ತು ಅದರಿಂದಾಗಿ ಶಾರ್ಟ್ ಟರ್ಮ್ ಅಲ್ಲಿ ಕೆಳಕ್ಕೆ ಹೋಗೋದು, ಲಾಂಗ್ ಟರ್ಮ್ ನಲ್ಲಿ ಏನಿದ್ದರೂ ಕೂಡ ಮಾರುಕಟ್ಟೆ ಮೇಲಕ್ಕೆ ಹೋಗೋದು ಶತಸಿದ್ಧ.
ಈ ರೀತಿ ಯುದ್ಧದ ಒಂದು ಭಯದಿಂದಾಗಿ ಇಂಡಿಯಾ ವಿಕ್ಸ್ ಏನಿದೆ ಇವತ್ತು 6% ಮೇಲಕ್ಕೆ ಹೋಗಿ 17 ಅಂಕಗಳಲ್ಲಿ ಮುಕ್ತಾಯವನ್ನು ಕಂಡಿತು. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಭಾರತ ಪಾಕಿಸ್ತಾನದ ವಿರುದ್ಧ ಮಿಲಿಟರಿ ಆಕ್ಷನ್ ತಗೊಳ್ಬೇಕಾ ಬಿಕಾಸ್ ಆಫ್ ಪಹಲ್ಗಾಮ್ ಅಟ್ಯಾಕ್? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.